ಎಂದು ಖ್ಯಾತಿ ಪಡೆದಿರ್ತಕ್ಕಂಥ ಕಲಬುರಗಿಯಲ್ಲಿ ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನನೇ ಸೂರ್ಯ ಸಾಕಷ್ಟು ಪ್ರಕಾರವಾಗಿ ಏನೋ ಅಂತಾರೆ ಬಿಸಿಲನ್ನು ಬರ್ತಾ ಇರತಕ್ಕಂಥದ್ದು. ಮಾರ್ಚ್ 2ನೇ ವಾರದಲ್ಲಿರ್ತಕ್ಕಂಥದ್ದು. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇದು ಈಗಾಗಲೇ ಪ್ರತಿನಿತ್ಯ 38-39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿದೆ. ಸದ್ಯ ಇಲ್ಲಿನ ಬಿಸಿಲೂರಿನ ಜನ ಏನು ಬಿಸಿಲಿನಿಂದ ರಕ್ಷಿಸಿಕೊಳ್ಳೋಕ್ಕೆ ಗಿಡ ಮರಗಳ ಸಹಾಯ ಪಡಿತಾ ಇದ್ದಾರೆ. ಗಿಡ ಮರಗಳ ನೆರಳಲ್ಲಿ ಏನು ಅಂತಂದರೆ ಪ್ರತಿನಿತ್ಯವನ್ನು ಕುಳಿತುಕೊಳ್ಳುವಂಥ ಕೆಲಸ ಮಾಡ್ತಕ್ಕಂಥದ್ದು. ನಾನು ಸದ್ಯ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ನಲ್ಲಿ ಇರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಜನ ಪಬ್ಲಿಕ್ ಗಾರ್ಡನ್ನಲ್ಲಿ ಇರ್ತಕ್ಕಂಥ ಗಿಡ ಮರಗಳಲ್ಲಿ ಏನು ಆಶ್ರಯ ಪಡಿತಾ ಇರ್ತಕ್ಕಂಥದ್ದು, ಗಿಡದ ನೆರಳಿನಲ್ಲಿ ಏನು ಕಾಲ ಕಳೀತಾ ಇರ್ತಕ್ಕಂಥದ್ದು. ಯಾಕಂದರೆ ಅಷ್ಟೊಂದು ಬಿಸಿಲು ಇಡೀ ಏನು ಕಲಬುರಗಿಯಲ್ಲಿ ಆವರಿಸ್ತಾ ಇದೆ. ಕೇವಲ ನಾವು ಸದ್ಯ ಮಾರ್ಚ್ 2ನೇ ವಾರದಲ್ಲಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಅಂದರೆ 38-39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಪ್ರತಿದಿನ ದಾಖಲಾಗ್ತದೆ. ಇನ್ನೂ 2 ತಿಂಗಳು ಬೇಸಿಗೆ ಕಾಲ ಇರೋದರಿಂದ ಸಹಜವಾಗಿ ಸಾಕಷ್ಟು ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕೆಂದರೆ ಕಳೆದ ಬಾರಿ ಸುಮಾರು 47 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಅಲ್ಲಿಯೂ ಕೂಡ ಸಾಕಷ್ಟು ಜನ ಏನೋ ಒಂಥರ ಹೈರಾಣಾಗಿ ಹೋಗಿದ್ದರು. ಬಿಸಿಲಿಂದ ರಕ್ಷಿಸಿಕೊಳ್ಬೇಕು ಮತ್ತು ಬಿಸಿಲಿನಿಂದ ಕಾಪಾಡಿಕೊಳ್ಬೇಕು. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಜನ ಕೆಲಸಗಳಿಗೆ ಹೋಗುವಂತಿರ್ತವರು ಮತ್ತು ಸರ್ಕಾರಿ ಕಚೇರಿಗಳಿಗೆ ಬರ್ತಕ್ಕಂಥವ್ರು ಇರ್ಬೋದು. ಇವರೆಲ್ಲರೂ ಕೂಡ ಬಿಸಿಲಿನಿಂದ ರಕ್ಷಣೆ ಪಡ್ಕೋಬೇಕು ಮತ್ತು ಬಿಸಿಲಿನಿಂದ ರಕ್ಷಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಏನು ಸಾರ್ವಜನಿಕ ಉದ್ಯಾನವನಗಳೇನಿದ್ದಾವೆ ಅಲ್ಲಿ ಗಿಡ ಮರಗಳ ಏನು ಅಂತಂದ್ರೆ ಆಶ್ರಯ ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ನೋಡ್ಬೋದು ಯಾವ ರೀತಿಯಾಗಿ ಕೆಲವೊಂದಿಷ್ಟು ಜನ ಏನು ಊಟ ಸಮೇತ ಇಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಅಷ್ಟೊಂದು ಬಿಸಿಲು, ಮನೆಯಲ್ಲೂ ಕೂಡ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಆ ರೀತಿಯಾದಂಥ ಸೆಕೆ ಇರೋದರಿಂದ ಸಹಜವಾಗಿ ಸಾಕಷ್ಟು ಜನ ಏನೋ ಅಂತಾರೆ ಇಲ್ಲಿನ ಜನ ಹೈರಾಣ ಆಗಿರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ಇಲ್ಲಿನ ಸ್ಥಳೀಯರಿದ್ದಾರೆ. ಏನು ಹೇಳ್ತಾರೆ, ಈಗ ಕೇವಲ ಮಾರ್ಚ್ 2ನೇ ವಾರದಲ್ಲಿದ್ದೀವಿ ನಾವು. ಈಗಾಗಲೇ ಬಿಸಿಲು 38-39 ಡಿಗ್ರಿ ಸೆಲ್ಸಿಯಸ್ ತಲುಪ್ತಿದೆ. ಏನು ಹೇಳ್ತೀರಿ, ನೀವು ಯಾವ ಕೆಲಸಕ್ಕೆ ಬಂದಿದ್ದೀರಿ? ಈಗಾಗಲೇ 38-39 ಡಿಗ್ರಿ ಬರ್ತಾ ಇದೆ. ಮಾರ್ಚ್ 2ನೇ ವಾರ ಇದು. ಸರ್, ಬಿಸಿಲಿನ ತಾಪಮಾನ ಹೆಚ್ಚಾಗೋದ್ರಿಂದ ನಾವು ಗಾರ್ಡನ್ದಲ್ಲಿ ಬಂದು ಏನಾದರೂ ಕೋಲ್ಡಲ್ಲಿ ಸಿಗ್ತದೆ ಅನ್ನೋದಕ್ಕಾಗಿ ನೆಳ್ಳ ಸಿಗೋ ಕಾರಣಕ್ಕೆ ಇವತ್ತು ಗಾರ್ಡನ್ಗೆ ಬಂದಿದ್ದೀವಿ. ಆದರೆ ಇವತ್ತು ಬಿಸಿಲಿನ ತಾಪಮಾನ ಹೆಂಗೆ ಹೆಚ್ಚಾಗಿದೆ ಅಂದರೆ ಇವತ್ತು ಬೆಂಕಿ ರೀತಿಯಿಂದ ಆಗ್ತಕ್ಕಂಥ ಬಿಸಿಲಿನ ತಾಪಮಾನ ಇನ್ನು ಈ ಮಾರ್ಚ್ನಲ್ಲಿ ಇಷ್ಟದ, ಮುಂದಿನ ದಿನದಲ್ಲಿ ಕೂಡ ಇದು ಮೇದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಬಿಸಿಲು ಆಗ್ತದಂಥ ಸಾಧ್ಯತೆ ಇದೆ. ಆದ್ರೆ ಇವತ್ತು ಮಕ್ಕಳು ಇರಲಾರಂಥ ಮನೆಯಲ್ಲಿ ಇರಲಾರಂಥ ದಗಿ ಸೆಕೆ ಬಿಟ್ಟು ಇವಾಗ ಗಾರ್ಡನ್ಗೆ ಬರೋಗ್ತಾರೆ ಎಲ್ಲರೂ. ಹಂಗಾಗಿ ಇವತ್ತು ಬಿಸಿಲಿನ ತಾಪಮಾನ ಇಟ್ಟು ಹೆಚ್ಚಿಗೆ ಆಗ್ಯದ. ಹಾಗಾಗಿ ಎಲ್ಲರೂ ಕೂಡ ಇದೊಂದು ಸರ್ಕಾರ ಕೂಡ ಸಹಕಾರ ಮಾಡಬೇಕು. ಆಮೇಲೆ ಈ ಸಿಗ್ನಲ್ಗಳನ್ನು ಕೂಡ ಬಂದ್ ಮಾಡಬೇಕು. ಆಮೇಲೆ ನೀರಿಂದು ಎಲ್ಲ ವ್ಯವಸ್ಥೆ ಮಾಡಬೇಕಾಗಿ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. ಅದಂತೆ ಮಹಾನಗರ ಪಾಲಿಕೆದವರಿಗೂ ಕೂಡ ಇವತ್ತು ಮನವಿ ಮಾಡ್ಕೋತೀನಿ. ಗಿಡ ಇರತಕ್ಕಂಥ ಅದಕ್ಕೆ ನೀರು ಹಾಕ್ಕೊಂಡು ರಕ್ಷಣೆ ಮಾಡೋಂಥ ಕೆಲಸ ಮಾಡಬೇಕಾಗಿ ವಿನಂತಿ ಮಾಡ್ತೀನಿ. ಹಂಗಾಗಿ ಬಿಸಿಲಿನ ತಾಪಮಾನ ಅಂತೂ ಇರೋಕ್ಕಾಗ್ಲಾರಂಥ ಪರಿಸ್ಥಿತಿ ಇದೆ ಈ ಕಲಬುರಗಿ ಜನಕ್ಕಂತ ಅನ್ನಿಸ್ತದೆ ಸರ್. ಇದನ್ನು ಮಾರ್ಚ್ 2ನೇ ವಾರ, ಏಪ್ರಿಲ್ ಮೇ 2 ತಿಂಗಳು ಕಡಿಬೇಕು ರೀ. ಈಗ ಮಹಾನಗರ ಪಾಲಿಕೆ ಈ ಸಾರ್ವಜನಿಕ ಸ್ಥಳಗಳಲ್ಲಿ ನೀರಿಡೋದು ಅದ್ರ ಬಗ್ಗೆ ಅದೇ ಸರ್, ಈಗ ಮಹಾನಗರ ಪಾಲಿಕೆ ಅದೊಂದು ಶಿಸ್ತಿನ ಕ್ರಮ ತಗೊಂಡು ಅದು ಯಾವ ರೀತಿಲಿ ನೀರಿಂದ ವ್ಯವಸ್ಥೆ ಮಾಡ್ತಾರೆ ಅದು ಭಾಳ ವ್ಯವಸ್ಥೆ ಆಗ್ತದೆ. ಹೋದ ಸಾರಿನೂ ಕೂಡ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿದರು, ಅದು ಯಾಕೋ ಸರಿಯಾಗಿಲ್ಲ. ಆಮೇಲೆ ಗಾರ್ಡನ್ದಲ್ಲಿ ಜನ ಹೆಚ್ಚಿನ ರೀತಿಯಿಂದ ಬರೋಂಥ ಸಾಧ್ಯತೆ ಅದ. ಅಲ್ಲೂ ಗಾರ್ಡನ್ದಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ಇರ್ತಕ್ಕಂಥ ಗಿಡಗಳಿಗೆ ನೀರು ಹೆಚ್ಚಿಂದ ಹಾಕಬೇಕಂತ ನನ್ನ ವಿನಂತಿ ಇದೆ ಸರ್. ಇವಿಷ್ಟು ಇಲ್ಲಿನ ಸ್ಥಳೀಯರ ಮಾತುಗಳು. ಈಗಾಗಲೇ ಏನು 38-39 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಬರ್ತಾ ಇದೆ. ಹೀಗಾಗಿ ಮಹಾನಗರ ಪಾಲಿಕೆ ಕೂಡ ಇಲ್ಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.